ನಮಸ್ಕಾರ ಸ್ನೇಹಿತರೆ. ಅಧ್ಯಾಯ 3 ಕರ್ಮಯೋಗ ಭಾಗ 2. ಬನ್ನಿ ಮುಂದಿನ ಭಗವದ್ಗೀತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ದೇವರು ನಮ್ಮನ್ನು ಹೇಗೆ ಆಶೀರ್ವದಿಸ್ತಾರೆ ಗೊತ್ತಾ? ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಸಮೃದ್ಧಿಯ ಒಂದು ಶಾಶ್ವತ ರಹಸ್ಯವನ್ನು ತಿಳಿಸ್ತಾರೆ. ಬನ್ನಿ ಏನು ಹೇಳ್ತಾರೆ ಅಂತ ಕೇಳೋಣ. ದೇವಾನ್ ಭಾವಯ ತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸತಃ. ಅಂದರೆ ಅವರು ಹೇಳ್ತಾರೆ, ಯಜ್ಞ ರೂಪದ ನಿಸ್ವಾರ್ಥ ಕರ್ಮದ ಮೂಲಕ ದೇವತೆಗಳನ್ನು ಸಂತೋಷಪಡಿಸಿ, ಆಗ ದೇವತೆಗಳು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹೀಗೆ ಪರಸ್ಪರ ಸಹಕಾರ ಮತ್ತು ಗೌರವದಿಂದ ನಡೆದುಕೊಂಡರೆ ಜೀವನದಲ್ಲಿ ಪರಮ ಕಲ್ಯಾಣವನ್ನು ಪಡೆಯುತ್ತೀರಿ ಎಂದು ಶ್ರೀಕೃಷ್ಣ ನಮಗೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತು ಸ್ನೇಹಿತರೆ, ನಾವು ಪಡೆಯುವ ಎಲ್ಲವೂ ನಿಜವಾಗಿಯೂ ನಮ್ದೇನಾ? ಶ್ರೀಕೃಷ್ಣ ಹೇಳ್ತಾರೆ, ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞ ಭಾವಿತಃ ತ್ರೈರ್ದತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವಶಃ. ಅಂದರೆ ಕೃಷ್ಣ ಹೇಳ್ತಾರೆ, ಯಜ್ಞ ರೂಪದ ನಿಸ್ವಾರ್ಥ ಕರ್ಮದಿಂದ ಸಂತೋಷಗೊಂಡ ದೇವತೆಗಳು ನಮಗೆ ಅಗತ್ಯವಾದ ವರಗಳನ್ನು ನೀಡುತ್ತಾರೆ. ಅವುಗಳನ್ನು ಹಂಚಿಕೊಳ್ಳದೆ ಸ್ವಾರ್ಥಕ್ಕಾಗಿ ಮಾತ್ರ ಬಳಸುವನು ಕಳ್ಳನಂತೆ ಎಂದು ಶ್ರೀಕೃಷ್ಣ ಹೇಳ್ತಾರೆ. ಮತ್ತು ಸ್ನೇಹಿತರೆ, ನಾವು ಪ್ರತಿದಿನ ತಿಂತಾ ಇದ್ದೀವಲ್ಲ ಆಹಾರ, ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಿದೆಯಾ? ಅದಕ್ಕೆ ಕೃಷ್ಣ ಹೇಳ್ತಾರೆ, ಯಜ್ಞಶಿಷ್ಟಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಅಂದರೆ ಕೃಷ್ಣ ಹೇಳ್ತಾರೆ, ದೇವರಿಗೆ ಅರ್ಪಿಸಿ ಪ್ರಸಾದವಾಗಿ ಸ್ವೀಕರಿಸುವ ಆಹಾರವು ಮನಸ್ಸನ್ನು ಪವಿತ್ರಗೊಳಿಸುತ್ತದೆ. ಸ್ವಾರ್ಥಕ್ಕಾಗಿ ಮಾತ್ರ ಬದುಕುವವನು ತನ್ನ ಕರ್ಮದ ಫಲವನ್ನೇ ಅನುಭವಿಸುತ್ತಾನೆ ಎಂದು ಕೃಷ್ಣ ಹೇಳ್ತಾರೆ. ಮತ್ತು ಸ್ನೇಹಿತರೆ, ನಮ್ಮ ಊಟದ ತಟ್ಟೆ ಮತ್ತು ಮಳೆಯ ನಡುವೆ ಏನು ಸಂಬಂಧ? ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅಂದರೆ ಎಲ್ಲ ಜೀವಿಗಳು ಅನ್ನದಿಂದ ಬದುಕುತ್ತವೆ. ಅನ್ನವು ಮಳೆಯಿಂದ ಉಂಟಾಗುತ್ತದೆ, ಮಳೆ ಯಜ್ಞದಿಂದ ಉಂಟಾಗುತ್ತದೆ, ಯಜ್ಞವು ನಿಸ್ವಾರ್ಥ ಕರ್ಮದಿಂದ ಉದ್ಭವಿಸುತ್ತದೆ ಎಂದು ಶ್ರೀಕೃಷ್ಣ ಹೇಳ್ತಾರೆ. ಮತ್ತು ಸ್ನೇಹಿತರೆ, ನಮ್ಮ ಕರ್ಮಕ್ಕೂ ದೇವರಿಗೂ ಏನು ಸಂಬಂಧ? ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಅಂದರೆ ಕರ್ಮವು ವೇದಗಳಿಂದ ಉಂಟಾಗುತ್ತದೆ, ವೇದಗಳು ಪರಮಾತ್ಮನಿಂದ ಪ್ರಕಟವಾಗಿವೆ. ಆದ್ದರಿಂದ ಪರಮಾತ್ಮನು ಯಜ್ಞ ರೂಪದ ನಿಸ್ವಾರ್ಥ ಕರ್ಮದಲ್ಲೇ ನೆಲೆಸಿದ್ದಾನೆ ಎಂದು ಶ್ರೀಕೃಷ್ಣ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಜೀವನ ವ್ಯರ್ಥವಾಗ್ತಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಆಗಾಯುರಿಂದ್ರಿಯಾರಾಮೋ ಮೋಗಂ ಪಾರ್ಥ ಸ ಜೀವತಿ. ಅಂದರೆ ಭಗವಂತನು ಸ್ಥಾಪಿಸಿದ ಧರ್ಮಚಕ್ರವನ್ನು ಅನುಸರಿಸದೆ ಇಂದ್ರಿಯ ಸುಖದಲ್ಲೇ ಮುಳುಗಿರುವವನು ತನ್ನ ಜೀವನವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ನಿಜವಾದ ಸಂತೋಷ ಎಲ್ಲಿದೆ? ಹೊರಗಿನ ವಸ್ತುಗಳಲ್ಲಿದೆಯಾ ಅಥವಾ ನಮ್ಮೊಳಗಿದೆಯಾ? ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮ ತೃಪ್ತಶ್ಚ ಮಾನವಃ ಆತ್ಮನ್ಯೇವಾಚ ಸಂತುಷ್ಟಃ ತಸ್ಯ ಕಾರ್ಯಂ ವಿದ್ಯತೆ. ಅಂದರೆ ನಿಜವಾದ ಸಂತೋಷ ಹೊರಗಿನ ಸಂಪತ್ತು, ಹೆಸರು ಅಥವಾ ಸುಖಗಳಲ್ಲಿ ಅಲ್ಲ, ಆತ್ಮಜ್ಞಾನದಲ್ಲಿ ಇದೆ ಎಂದು ತಿಳಿಸ್ತಾರೆ. ತನ್ನೊಳಗಿನ ಶಾಂತಿ ಮತ್ತು ತೃಪ್ತಿಯನ್ನು ಕಂಡವನು ಹೊರಗಿನ ಆಸೆಗಳ ದಾಸನಾಗುವುದಿಲ್ಲ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ನಿಜವಾಗಿಯೂ ಆತ್ಮತೃಪ್ತನಾದ ವ್ಯಕ್ತಿಗೆ ಕರ್ಮದಿಂದ ಏನನ್ನಾದರೂ ಪಡೆಯುವ ಅಗತ್ಯವಿದೆಯೇ? ಅದಕ್ಕೆ ಹೇಳ್ತಾರೆ, ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯ ಪ್ರಾಶಯಃ. ಅಂದರೆ ಆತ್ಮಜ್ಞಾನವನ್ನು ಪಡೆದವನಿಗೆ ಕರ್ಮ ಮಾಡುವುದರಿಂದ ಪಡೆಯಬೇಕಾದ ಯಾವುದೇ ಸ್ವಾರ್ಥದ ಪ್ರಯೋಜನವಿಲ್ಲ. ಕರ್ಮ ಮಾಡದಿದ್ದರೂ ಅವನಿಗೆ ಯಾವುದೇ ನಷ್ಟವಿಲ್ಲ. ಅವನು ತನ್ನ ಯಾವುದೇ ಉದ್ದೇಶಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತನಾಗಿರುವುದಿಲ್ಲ ಎಂದು ಹೇಳ್ತಾರೆ. ಮತ್ತು ಸ್ನೇಹಿತರೆ, ಫಲದ ಆಸೆ ಇಲ್ಲದಲೇ ಕರ್ಮ ಮಾಡಿದರೆ, ಅಂದರೆ ಒಳ್ಳೇದು ಮಾಡಿದರೆ ಮನುಷ್ಯನಿಗೆ ಏನು ಸಿಗುತ್ತದೆ? ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಯಹಾಚರಂ ಕರ್ಮ ಪರಮಾಪ್ನೋತಿ ಪುರುಷಃ. ಅಂದರೆ ಏನು ಹೇಳಿದ್ದಾರೆ ಅಂದರೆ, ಫಲದ ಆಸಕ್ತಿ ಇಲ್ಲದೆ ತನ್ನ ಕರ್ತವ್ಯವನ್ನು ಸದಾ ಮಾಡಬೇಕು. ಈಗ ನಿಸ್ವಾರ್ಥವಾಗಿ ಕರ್ಮ ಮಾಡುವವನು, ಅಂದರೆ ಒಳ್ಳೆ ಕೆಲಸ ಮಾಡುವವರು ಪರಮ ಗುರಿಯನ್ನು ಸಾಧಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಸ್ನೇಹಿತರೆ, ಶ್ರೀಕೃಷ್ಣನೇ ಏಕೆ ಕರ್ಮ ಮಾಡ್ತಾರೆ ಗೊತ್ತಾ? ಅವರಿಗೆ ಸಾಧಿಸಬೇಕಾದದ್ದು ಏನಿದೆ? ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅಂದರೆ ಜನಕನಂತಹ ಮಹನೀಯರು ಕರ್ಮದ ಮೂಲಕವೇ ಪರಿಪೂರ್ಣತೆಯನ್ನು ಪಡೆದರು. ಆದ್ದರಿಂದ ಸಮಾಜದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು ಎಂದು ಹೇಳ್ತಾರೆ.